ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕರೆಂಟ್ ಅಫೇರ್ಸ್ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಸೆಕೆಂಡ್ ವಿಡಿಯೋ, ಇದು ಮುಂದೆ ಕಂಟಿನ್ಯೂ ವಿಡಿಯೋ. ಸೊ ಹಂಗಾಗಿ ಈ ವಿಡಿಯೋ ನೆಕ್ಸ್ಟ್ ನೀವು ನೋಡಲೇಬೇಕು. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಬಗ್ಗೆ ತಿಳಿದುಕೊಳ್ಳೋಣ. ಫೈಟರ್ ಜೆಟ್ ಪೈಲಟ್ ಸಾಧನೆ ಮಾಡಿದ ಮೊದಲ ಮುಸ್ಲಿಂ ಮಹಿಳೆ ಸಾನಿಯಾ ಮಿರ್ಜಾ, ಯುಪಿ ಉತ್ತರ ಪ್ರದೇಶದವರು. ದೇಶದ ಮೊದಲ ಮಹಿಳಾ ಫೈಟರ್ ಜೆಟ್ ಪೈಲಟ್ ಅವಾನಿ ಚತುರ್ವೇದಿ ರಾಷ್ಟ್ರೀಯ ಶಿಕ್ಷಣ ಅಕಾಡೆಮಿ ಖಡಕ್ ವಾಸ್ಲೆ, ಪುಣೆಯಲ್ಲಿದೆ. ರೈಲ್ವೆ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಲೋಹಾಟಿ ನೇಮಕ. ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಪರಿಸರ ಸ್ನೇಹಿ ಜಲಜನಕ ಬಸ್ ಪುಣೆಯಲ್ಲಿ ಲೋಕಾರ್ಪಣೆಯಾಗಿದೆ. ಜಗತ್ತಿನ ಮೊದಲ ಜಲಜನಕ ರೈಲು ಜರ್ಮನಿ. ಭಾರತದ ಮೊದಲ ಜಲಜನಕ ಚಾಲಿತ ಕಾರು ಟೊಯೋಟೊ ಮಿರಾಯಿ. ಭಾರತದ ಮೊದಲ ಶುದ್ಧ ಹಸಿರು ಜಲಜನಕ ಸ್ಥಾವರ ಜೋಹಾರ್ತ್, ಅಸ್ಸಾಂ. ಭಾರತದ ತೈಲ ನಗರ ಅಸ್ಸಾಮಿನ ದಿಗ್ಬಾಯ್. ದಕ್ಷಿಣ ಭಾರತದ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಚೆನ್ನೈ ಟು ಮೈಸೂರು. ಗೋಲ್ಡನ್ ಚಾರಿಟಿ ರೈಲು ಐಷಾರಾಮಿ ಪ್ರವಾಸೋದ್ಯಮ ರೈಲು. ಭಾರತದ ಮೊದಲ ಎಸಿ ರೈಲು ಟರ್ಮಿನಲ್ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣ, ಬೆಂಗಳೂರು ಬೈಯಪ್ಪನಹಳ್ಳಿ. ಮೈಸೂರು ತಾಳಗುಪ್ಪ ಕುವೆಂಪು ಎಕ್ಸ್ಪ್ರೆಸ್ ಬೆಂಗಳೂರು. ಮೈಸೂರು ಒಡೆಯರ್ ಎಕ್ಸ್ಪ್ರೆಸ್ ಮರುನಾಮಕರಣ. ಭಾರತದ ಮೊದಲ ಚಲಿಸಬಲ್ಲ ಸಿಹಿನೀರಿನ ಸುರಂಗ ಅಕ್ವೇರಿಯಂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಆರಂಭ. ಭಾರತದ ಅತಿ ಉದ್ದವಾದ ರೈಲು ಸುರಂಗ ಜಮ್ಮು ಕಾಶ್ಮೀರ. ಸುರಂಗ ಮಾರ್ಗ ಬನಿಹಾಲ್, ಕತ್ರಾ 12.89 ಕಿಲೋಮೀಟರ್ ದೂರ. ಜಗತ್ತಿನ ಅತಿ ಎತ್ತರವಾಗಿರುವ ಹೆದ್ದಾರಿ ಸುರಂಗ ಅಟಲ್ ಸುರಂಗ. ಪ್ರಳಯ ಎಂಬುದು ಒಂದು ಕ್ಷಿಪಣಿಯಾಗಿದೆ. LAC ಲೈನ್ ಆಫ್ ಆಕ್ಟಿವ್ ಕಂಟ್ರೋಲ್. ಪ್ರಚಂಡ ಎಂಬುದು ಶುದ್ಧ ಹೆಲಿಕಾಪ್ಟರ್ ಆಗಿದೆ. ಏಷ್ಯಾದ ಮೊದಲ ಹೈಡ್ರೋಜನ್ ರೈಲು ಚೀನಾ. ಅಟ್ಲಾಂಟಿಕ್ ಖಂಡದಲ್ಲಿ ವಾಸಿಸುವ ಪ್ರಮುಖ ಪ್ರಾಣಿಗಳು ನೀಲಿ ತಿಮಿಂಗಿಲ ಪಕ್ಷಿ ಪೆಂಗ್ವಿನ್. ಅಟ್ಲಾಂಟಿಕ್ ಖಂಡದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರಗಳು ದಕ್ಷಿಣ ಗಂಗೋತ್ರಿ 1981, ಮೈತ್ರಿ 1989, ಭಾರತಿ 2012. ವಿಶ್ವಸಂಸ್ಥೆಯು ಘೋಷಣೆ ಮಾಡಿರುವ ಅಂತಾರಾಷ್ಟ್ರೀಯ ವರ್ಷಗಳು 2024 ಇಂಟರ್ನ್ಯಾಷನಲ್ ಇಯರ್ ಆಫ್ ಕೆಮಿಲೆಂಟ್, 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲಿಯೆಂಟ್ಸ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಡೆಲ್ಯೂ ಆಸ್ ಗ್ರೋನೆಟಿ ಆಫ್ ಸ್ಪೇಸ್. ರಾಷ್ಟ್ರೀಯ ಹಸಿರು ಜಲಜನಕ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಸಂಪುಟವು ಅನುಮೋದನೆ ನೀಡಿದೆ. ಹಸಿರು ಬ್ಯಾಂಡ್ ಅನ್ನು RBI ಬಿಡುಗಡೆ ಮಾಡಲು ಸಿದ್ಧತೆ. ಸಾವರಿನ ಹಸಿರು ಬಾಂಡ್ ಅವಧಿ 5 ಮತ್ತು 10 ವರ್ಷಗಳು. ಎರಡನೇ ಅತಿ ದೊಡ್ಡ ತೈಲ ಖರೀದಿದಾರರ ದೇಶ ಭಾರತ. ಭಾರತಕ್ಕೆ ಅತಿ ಹೆಚ್ಚು ತೈಲ ಪೂರೈಸುವ ರಾಷ್ಟ್ರ ಇರಾಕ್. ಸಾವರಿನ್ ಗೋಲ್ಡನ್ ಬ್ಯಾಂಡ್ ಗ್ರಾಮ್ಸ್ ಚಿನ್ನದ ರೂಪದಲ್ಲಿ ನೀಡಲಾಗುವ ಸರ್ಕಾರಿ ಭದ್ರತಾ ಬ್ಯಾಂಡ್ ಎನ್ನಿಸಿದೆ. ಕರ್ನಾಟಕ ರಾಜ್ಯದ ಪ್ರಥಮ ವನ್ಯಜೀವಿ ವಿಧಿ ವಿಜ್ಞಾನ ಪ್ರಯೋಗಾಲಯವು ಎಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಬೆಂಗಳೂರು. ಕರ್ನಾಟಕದ ಅತಿದೊಡ್ಡ ತಾಯಿ ಮಕ್ಕಳು ಆಸ್ಪತ್ರೆ ಶಿಲಾನ್ಯಾಸ ಬಳ್ಳಾರಿಯ ವಿಮ್ಸ್. ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಬೆಂಬಲದ ಉದ್ದೇಶದಿಂದ ಇಸ್ರೋ ಮೈಕ್ರೋಸಾಫ್ಟ್ ನಡುವೆ ಒಪ್ಪಂದ. ಬ್ರಿಟನ್ ರಾಜಕುಮಾರ ಪ್ರಿನ್ಸ್ ಹ್ಯಾರಿ ಅವರ ಆತ್ಮಚರಿತ್ರೆ ಸ್ಪೇರ್. ಗುಜರಾತ್ ಅಣೆಕಟ್ಟಿಗೆ ನರೇಂದ್ರ ಮೋದಿ ಅವರ ತಾಯಿ ಇರಾಬೇನ್ ಅವರ ಹೆಸರನ್ನು ಇಡಲಾಗಿದೆ. ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿ ಮಾಡಲು 2023ರಲ್ಲಿ ಅನುಮೋದನೆ ನೀಡಿದ ರಾಜ್ಯ ಹಿಮಾಚಲ ಪ್ರದೇಶ. 13,560 ಕಿಲೋಮೀಟರ್ ತಡೆರಹಿತ ಹಾರಾಟ ನಡೆಸಿ ವಿಶ್ವ ದಾಖಲೆ ನಿರ್ಮಿಸಿದ ಪಕ್ಷಿ ಗಾಡ್ವಿಟ್ ಪಕ್ಷಿ. ದ್ವಿಪೌರತ್ವ ಹೊಂದಿರುವ ನಾಗಾಲ್ಯಾಂಡ್ನ ಮೋನಾ ಜಿಲ್ಲೆಯ ಲಾಂಗ್ಲಾ ಗ್ರಾಮದ ಜನರು. ಮಯನ್ಮಾರ್ ಮತ್ತು ಭಾರತ. ಸ್ವರ ಸಾಮ್ರಾಟ್ ಫೆಸ್ಟಿವಲ್ ಬೆಂಗಳೂರು.
ವಾಹನೋದ್ಯಮದಲ್ಲಿ ಭಾರತಕ್ಕೆ 3ನೇ ಸ್ಥಾನ, ಅದರಲ್ಲಿ ಮೊದಲನೇದು ಚೀನಾ, ಎರಡನೇದು ಅಮೆರಿಕ. ಹೊಸ ಒಮಿಕ್ರಾನ್ ಉಪತಳಿ XBB.1.5 ಗುಜರಾತ್ನಲ್ಲಿ ಪತ್ತೆ. ವಿಶ್ವ ಟೇಬಲ್ ಟೆನ್ನಿಸ್ ಟೂರ್ನಿ ಆತಿಥ್ಯ ಗೋವಾ. ಅಮೆರಿಕದ ಗೋಲ್ಡನ್ ಲೀಡರ್ಶಿಪ್ ಪ್ರಶಸ್ತಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರಿಗೆ ನೀಡಲಾಗಿದೆ. ಪಬ್ಲಿಕ್ ಸರ್ವಿಸ್ ಸ್ಟಾರ್ ಪ್ರಶಸ್ತಿ ದಿನೇಶ್ ವಾಸುದಾಸ್. ಪಬ್ಲಿಕ್ ಸರ್ವಿಸ್ ಸ್ಟಾರ್ ಪ್ರಶಸ್ತಿ ನೀಡುವ ದೇಶ ಸಿಂಗಾಪುರ. ದ.ರಾ ಬೇಂದ್ರೆ ಕಾವ್ಯ ಪ್ರಶಸ್ತಿ CP ಕೃಷ್ಣಕುಮಾರ್. ಇತ್ತೀಚೆಗೆ ವಿಶ್ವಸಂಸ್ಥೆಯ ಜೀವವೈವಿಧ್ಯತಾ ಸಮಾವೇಶ ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯಿತು. COP16 ಜೀವವೈವಿಧ್ಯತಾ ಸಮಾವೇಶವು 2024ರಲ್ಲಿ ಟರ್ಕಿಯಲ್ಲಿ ನಡೆಯಲಿದೆ. ವಿಶ್ವ ಜೀವವೈವಿಧ್ಯತಾ ದಿನ ಮೇ 22. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ ಎಸ್ ಅಭಿವೃದ್ಧಿಪಡಿಸಿದ ಸಂಸ್ಥೆ ಸ್ಕೈರೂಟ್ ಹೈದರಾಬಾದ್. ಜೆಫ್ ಬೆಜೋಸ್ ಒಡೆತನದ ಬ್ಲೂ ಒರಿಜಿನ್ ಸಂಸ್ಥೆಯ ಅಭಿವೃದ್ಧಿಪಡಿಸಿದ್ದ ಮೊದಲ ಮಾನವ ಸಹಿತ ರಾಕೆಟ್ ನ್ಯೂ ಶೆಫರ್ಡ್ ಮೂಲಕ ಮತ್ತು ಗಂಗೋತ್ರಿಗಳ ಬಾಹ್ಯಾಕಾಶ ಪ್ರವಾಸ ಕೈಗೊಂಡ ಮೊದಲ ಖಾಸಗಿ ಸುಧಾರಿತ ಸಂಸ್ಥೆ ಸ್ಪೇಸ್ ಎಕ್ಸ್. ಸ್ಥಾಪಕರು ಎಲನ್ ಮಸ್ಕ್. ರಾಕೆಟ್ ಫಾಲ್ಕನ್ 19 ದ ಚೇಂಜಿಂಗ್ ರಷ್ಯಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಚಿತ್ರೀಕರಣಗೊಂಡಿರುವ ಜಗತ್ತಿನ ಮೊದಲ ಚಿತ್ರವಾಗಿದೆ. ದ ಚಾಲೆಂಜಿಂಗ್ ರಷ್ಯಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಚಿತ್ರೀಕರಣಗೊಂಡಿರುವ ಜಗತ್ತಿನ ಮೊದಲ ಚಿತ್ರವಾಗಿದೆ. ಭಾರತದ ಮೊದಲ ಬಾಹ್ಯಾಕಾಶ ಸಾಂದರ್ಭಿಕ ಅರಿವಿನ ವಾಣಿಜ್ಯ ವೀಕ್ಷಣಾಲಯವು ಉತ್ತರಾಖಂಡ್ ರಾಜ್ಯದ ಗಢ್ವಾಲ್ ಪ್ರದೇಶದಲ್ಲಿ ಆರಂಭ. ಮಾರ್ಕ್ವಿಕ್ಸ್ ನಾಸಾ ಸಂಸ್ಥೆ ಮಂಗಳ ಗ್ರಹಕ್ಕೆ ಕಳುಹಿಸಿರುವ ಒಂದು ಸಾಧನ. ಆದಿತ್ಯ L1 ಸೂರ್ಯನ ಬಗ್ಗೆ PSLV XL ಅಧ್ಯಯನ ಉಡಾಯಿಸಲು ಇಸ್ರೋ ಉದ್ದೇಶ ಹೊಂದಿದೆ. ಪ್ರಾಜೆಕ್ಟ್ ವಾಣಿ ಗೂಗಲ್ ಮತ್ತು ಬೆಂಗಳೂರಿನ IISc ಸಂಸ್ಥೆಗಳ ನಡುವೆ ನಡೆದ ಒಪ್ಪಂದ. ಭಾರತದ ಮೊದಲ AC ಬೋಟ್ ಕೊಚ್ಚಿನ್. ಭಾರತದ ಮೊದಲ ಡಿಜಿಟಲ್ ವಾಟರ್ ಬ್ಯಾಂಕ್ ಬೆಂಗಳೂರು. ಇಂಜಿನಿಯಟಿ ನಾಸಾದ ನಿರ್ಮಿತ ಪುಟ್ಟ ಹೆಲಿಕಾಪ್ಟರ್. ದಿ ಹೋಪ್ಸ್ ಮಂಗಳ ಗ್ರಹದ ಅಧ್ಯಯನಕ್ಕಾಗಿ UAE ಉಡಾವಣೆ ಮಾಡಿದ ನೌಕೆ. ಭಾರತದ ಮೊದಲ ಹಾರುವ ಟ್ಯಾಕ್ಸಿ E200 ಟ್ಯಾಕ್ಸಿ. ಬರಾಕ್ 8 ಭೂಮಿಯಿಂದ ಆಕಾಶಕ್ಕೆ ಜಿಗುವ ಕ್ಷಿಪಣಿ. ಭಾರತ ಇಸ್ರೇಲ್ ಜಂಟಿಯಾಗಿ ಅಭಿವೃದ್ಧಿ. ರಿಸ್ಯಾಟ್ 2 2009ರಲ್ಲಿ ಇಸ್ರೋದಿಂದ ಉಡಾವಣೆಗೊಂಡಿದ್ದ ಭಾರತದ ಮೊದಲ ಗೂಢಚಾರ ಉಪಗ್ರಹ. ಡರ್ನಿಯರ್ 228 HAL ಅಭಿವೃದ್ಧಿ ಪಡಿಸಿದ ಮೊದಲ ಸ್ವದೇಶಿ ನಿರ್ಮಿತ ಮೇಡ್ ಇನ್ ಇಂಡಿಯಾ ಪ್ರಯಾಣಿಕ ವಾಣಿಜ್ಯ ವಿಮಾನ. ಶಹೀನ್ 3 ಪಾಕಿಸ್ತಾನದ ಕ್ಷಿಪಣಿ. ಹಾರ್ಪೂನ್ ಕ್ಷಿಪಣಿ. ಅಮೆರಿಕ ಭಾರತ ನಡುವೆ ಒಪ್ಪಂದ. UTL ಸ್ಕ್ಯಾಟ್ ಕ್ವಾಂಟಮ್ ESA ವತಿಯಿಂದ ವಿಶ್ವದ ಮೊದಲ ವಾಣಿಜ್ಯ ಮಾರು ಕಾರ್ಯಕ್ರಮದ ಉಪಗ್ರಹ. ಪ್ರಾಜೆಕ್ಟ್ ನೇತ್ರ ಭಾರತ ಮತ್ತು ಅಮೆರಿಕ ನಡುವೆ ನಡೆದ ಒಪ್ಪಂದ. ಸಣ್ಣ ಉಪಗ್ರಹಗಳ ಉಡಾಯನಕ್ಕೆ ತಮಿಳುನಾಡಿನ ಕುಲಶೇಖರಂ ಪಟ್ಟಣದಲ್ಲಿ ಇಸ್ರೋದ 2ನೇ ಉಪಗ್ರಹ ಉಡಾಯನಾ ಕೇಂದ್ರ ಆರಂಭ. ನುರಿ ದಕ್ಷಿಣ ಕೊರಿಯಾದ ಮೊದಲ ಸ್ವದೇಶಿ ನಿರ್ಮಿತ ಸ್ಪೇಸ್ ರಾಕೆಟ್. AK-203 ಪೈಲಟ್ ಮತ್ತು S-400 ಕ್ಷಿಪಣಿ ರಷ್ಯಾ ದೇಶವು ಭಾರತಕ್ಕೆ ನೀಡಲಿದೆ. ಫಸ್ಟ್ ಬಿಲ್ಕ್ ಗೋ ಸೆಟ್ ಜಪಾನ್ ದೇಶ ಉಡಾವಣೆ ಮಾಡಿದ ಜಗತ್ತಿನ ಮೊದಲ ಹಸಿರುಮನೆ ಅನಿಲ ವೀಕ್ಷಕ ಉಪಗ್ರಹ 2009ರಲ್ಲಿ. ವಿಶ್ವದ ಮೊದಲ ಭೂ ವಿಜ್ಞಾನ ಉಪಗ್ರಹ ಗುಹಾಂಗ್ ಮೂ-1 ಚೀನಾ ದೇಶದ ಉಡಾವಣೆ ಮಾಡಿದೆ. ಯಲಹಂಕ 14ನೇ ಆವೃತ್ತಿಯ ಏರೋ ಇಂಡಿಯಾ ಪ್ರದರ್ಶನ. ಬೆಂಗಳೂರು
ಟೆಕ್ ಸಭೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ಸಮ್ಮೇಳನ, ದಾವೋಸ್ ವಿಶ್ವ ಆರ್ಥಿಕ ಯೋಜನೆ, ಇಂದೋರ್ ಪ್ರವಾಸಿ ಭಾರತೀಯ ಸಭೆ, ಜನವರಿ 9, 2022 ವಿಶ್ವವಿಖ್ಯಾತ ಪ್ರಶಸ್ತಿ ಸೈನಂತಿ ರೋಸಿನ್ಯೂ ಅಮೆರಿಕ, ಸೈನಂತಿ ರಾಜಿನ್ವಿಂಗ್ ಅಮೆರಿಕ. ಇದನ್ನು ಆಹಾರ ಮತ್ತು ಕೃಷಿ ಕ್ಷೇತ್ರದ ನೊಬೆಲ್ ಎಂದು ಕರೆಯುತ್ತಾರೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು